ರಾಜ್ಯದಲ್ಲಿ ಕಳೆದ 10-15 ದಿನಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ. ಒಟ್ಟಾರೆ ರಾಜ್ಯದಲ್ಲಿ 28% ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ವಾಡಿಕೆಗಿಂತ 28% ಹೆಚ್ಚು ಮಳೆ ಆಗಿದೆ. ಇಲ್ಲಿಯವರೆಗೂ ಸಹ ನಮಗೆ ವಾಡಿಕೆ ಪ್ರಕಾರ ರಾಜ್ಯದಲ್ಲಿ ಆಗಬೇಕಾಗಿದ್ದಂಥ ಮಳೆ 419 ಮಿಲಿಮೀಟರ್ ಆಗಬೇಕಾಗಿತ್ತು. ಈಗಾಗಲೇ ಸುಮಾರು 540 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗಿದೆ. ಸೊ ವಾಡಿಕೆಗಿಂತ 28% ಹೆಚ್ಚು ಮಳೆ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಕಳೆದ 15 ದಿನಗಳಿಂದ ಮಳೆ ಕೊರತೆ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಸ್ವಲ್ಪ ವಿಜಯನಗರ ಜಿಲ್ಲೆ, ಇಂಥ ಕಡೆ ವಾಡಿಕೆಗಿಂತ ಬಹಳ ಕಡಿಮೆ ಮಳೆ ಆಗಿದೆ ಒಂದು 15-20 ದಿನದಿಂದ. ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಇದರ ಪ್ರಯುಕ್ತ ಎಲ್ಲ ಜಲಾಶಯಗಳಿಗೂ ಕೂಡ ನೀರಿನ ಒಳಹರಿವು ಪೂರ್ಣ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ನೀರು ಬಹುತೇಕ ಜಲಾಶಯಗಳು ತುಂಬಿದಾವೆ. ಕೆಲವು ಜಲಾಶಯಗಳು ಬಿಟ್ಟರೆ ಲಿಂಗನಮಕ್ಕಿ, ಸೂಪ ಮತ್ತು ಘಟಪ್ರಭಾ ಇಂಥದ್ದೊಂದು 3-4 ಬಿಟ್ಟರೆ ಬಹುತೇಕ ಜಲಾಶಯಗಳು ತುಂಬುವಂತ ಹಂತದಲ್ಲಿದೆ. ಹಾಗಾಗಿ ಜಲಾಶಯಗಳಿಂದ ನೀರನ್ನ ಪೂರ್ಣ ಪ್ರಮಾಣದಲ್ಲಿ ನದಿಗೆ ಹರಿಸುವಂತಹದ್ದು ಆಗ್ತಾ ಇದೆ. ಸೊ ಹಾಗಾಗಿ ಆ ನೀರು ಈಗ ಕೆಲವು ಕಡೆ ಕಾವೇರಿಯಲ್ಲಿ, ಈಗ ಮಂಡ್ಯದಲ್ಲಿ ಸುಮಾರು 1,20,000ದಿಂದ 1,30,000 ಕ್ಯೂಸೆಕ್ಸ್ ಹರಿತಾ ಇದೆ ಮಂಡ್ಯ ಭಾಗದಲ್ಲಿ. ಅಲ್ಲಿಗೆ ಹೇಮಾವತಿದು ಸೇರ್ಕೊಳ್ತದೆ, KRS ಸೇರ್ಕೊಳ್ತದೆ. ಹಾಗಾಗಿ ಅಲ್ಲಿ 1,00,000 ಮೇಲೆ ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಕೃಷ್ಣೆ ನದಿಯಲ್ಲಿ ಸುಮಾರು 2.5-3 ಲಕ್ಷ ಕ್ಯೂಸೆಕ್ಸ್ ನೀರನ್ನ ನಾವು ನದಿಗೆ ಬಿಡ್ತಾ ಇದ್ದೇವೆ. ಆದ್ರೆ ಕೃಷ್ಣೆಯಲ್ಲಿ 4-5-6 ಲಕ್ಷವರೆಗೂ ಬಿಡೋದಕ್ಕೆ ಅವಕಾಶ ಇದೆ. ಆದ್ರೂ ಕೂಡ ನದಿಯಲ್ಲಿ ಹೆಚ್ಚು ಪ್ರಮಾಣ ನೀರು ಹರಿತಾ ಇರೋದ್ರಿಂದ ಕೆಲವು ಅಕ್ಕಪಕ್ಕದ ಪ್ರದೇಶಗಳಿಗೆ ನೀರು ನುಗ್ಗುವಂತಹದ್ದು ರಾಜ್ಯದ ಅನೇಕ ಭಾಗಗಳಲ್ಲಿ ಆಗ್ತಾ ಇದೆ. ನಾವು ಎಲ್ಲ ಜಿಲ್ಲೆಗಳ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲೆಲ್ಲಿ ನೀರು ನುಗ್ಗುವಂತ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ತಕ್ಷಣ ಜನಗಳಿಗೆ ಏನು ಅಗತ್ಯ ನೆರವಿದೆ ಅದನ್ನ ಕೊಡಬೇಕು ಅಂತ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ. ಸುಮಾರು ನಾವು ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರು ನುಗ್ಗಿದೆ ಅಂತ ಕಡೆ ಅಲ್ಲಿ ಆರೈಕೆ ಕೇಂದ್ರಗಳನ್ನ, ಯಾರಾದ್ರೂ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಂತ ಕಡೆ ಅವರಿಗೆ ಆರೈಕೆ ಕೇಂದ್ರಗಳನ್ನ ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಸುಮಾರು 114 ಆರೈಕೆ ಕೇಂದ್ರಗಳನ್ನ ಎಲ್ಲಾ ಜಿಲ್ಲೆಗಳು ಸೇರಿಸಿ 114 ಆರೈಕೆ ಕೇಂದ್ರಗಳನ್ನ ಓಪನ್ ಮಾಡ್ತೇವೆ, ಕ್ಲೋಸು ಮಾಡ್ತೇವೆ. ಯಾಕಂದ್ರೆ 1-3 ದಿನ ನೀರು ಬಂದಾಗ ಅದನ್ನ ಯೂಸ್ ಮಾಡ್ತಾರೆ, ಉಳಿದ ಟೈಮಲ್ಲಿ ಅದನ್ನ ಕ್ಲೋಸ್ ಮಾಡ್ತೇವೆ. ಯಾವುದೇ ದಿನ ತಗೊಂಡ್ರೆ 400ರಿಂದ 800 ಜನ ನಮ್ಮ ಆರೈಕೆ ಕೇಂದ್ರಗಳಿಗೆ ಬಂದು, ಕಾಳಜಿ ಕೇಂದ್ರಗಳಿಗೆ ಬಂದು ಅಲ್ಲಿ ವಸತಿ, ಊಟ ಸ್ವೀಕಾರ ಮಾಡ್ತಾ ಇದ್ದಾರೆ. ನೀರು ತಗ್ಗಿದ ಮೇಲೆ ಅವರು ವಾಪಸ್ಸು ಮನೆಗೆ ಹೋಗುವಂತಹದ್ದು ಕೂಡ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು ಸುಮಾರು 600 ಮನೆ ಕುಸಿತ ಬಿದ್ದಿದ್ದಾವೆ, 600 ಮನೆಗಳು ಬಿದ್ದಿದ್ದಾವೆ. ಅದು ಹಾಸನ ಜಿಲ್ಲೆಯಲ್ಲಿ ಸುಮಾರು 16 ಮನೆ ಸಂಪೂರ್ಣ ಹಾನಿ ಆಗಿದೆ. ಇನ್ನು ಬೇರೆವು ಸ್ವಲ್ಪ ಹಾನಿ ಆಗಿದ್ದಾವೆ. ಈಗ ಮಳೆಯಿಂದ ಈ ಹೋದ್ವಾರ ಕೆಲವು ಕಡೆ ಸಾವುಗಳು ಆಗಿದ್ವು. ಈ ವಾರ ಸ್ವಲ್ಪ ಸಾವು ಅಲ್ಲೋ ಒಂದು ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಬಿಟ್ರೆ ಕಡಿಮೆ ಇದೆ. ಬಹುತೇಕ ಆಗುವಂತ ಸಾವುಗಳು ಕೂಡ ಜನ ಹೊಳೆಯಲ್ಲಿ ನೀರಿದ್ದಾಗ ಹೊಳೆ ತುಂಬಿ ಹರಿತಾ ಇದೆ ಅಂತ ಕಂಡ್ರೂ ಕೂಡ ಕೆಲವರು ಈಜೋದಕ್ಕೆ ಹೋಗಿದ್ದಾರೆ, ಕೆಲವರು ಮೀನ್ ಹಿಡಿಯೋದಕ್ಕೆ ಹೋಗಿದ್ದಾರೆ. ಇದು ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ಮನವಿ ಮಾಡ್ತೇನೆ, ಹೊಳೆಗಳಲ್ಲಿ ನೀರು ತುಂಬಿ ಹರಿಯುವಂತ ಸಂದರ್ಭದಲ್ಲಿ ಅದನ್ನ ಪರಿಸ್ಥಿತಿ ನೋಡಿ ಪ್ರಕೃತಿಗೆ ನಾವು ಗೌರವ ಕೊಡಬೇಕು. ಇಷ್ಟು ಮಳೆ ಆಗೋವಾಗ ಹೊಳೆಗೆ ಇಳಿಯುವಂತದನ್ನ ನಾವೆಲ್ಲರೂ ಕೂಡ ಅವಾಯ್ಡ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನನಗೂ ಬಹಳ ನೋವಾಯ್ತು. ಹೋದ್ವಾರ ಹೊಳೆಗೆ ಇಳಿದು, ತುಂಬಿದಂತ ಹೊಳೆಗೆ ಇಳಿದು 3 ಜನ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ತೀರೋಗಿದ್ದಾರೆ. ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ತೀರೋಗಿದ್ದಾರೆ. ಎರಡನೇದು, ಕೆಲವರು ಹಳೆ ಮನೆಗಳಲ್ಲಿ ವಾಸ ಮಾಡುವಾಗ ಅತಿ ಮಳೆ ಆಗುವಾಗ ದಯವಿಟ್ಟು ಹಳೆ ಮನೆ ಇದ್ರೆ ಅಲ್ಲಿ ವಾಸ ಮಾಡಬೇಡಿ. ನಿಮ್ಗೆ ಸರ್ಕಾರದಿಂದ ನಾವು ಪರ್ಯಾಯ ವಸತಿ ಸೌಲಭ್ಯವನ್ನ ನಾವು ಮಾಡಿಕೊಡ್ತೇವೆ. ಸೊ ಹಾಗಾಗಿ ಕೆಲವರು ಹಳೆ ಮನೆ ಕುಸಿತದಿಂದ 1-2 ಕಡೆ ಪ್ರಾಣ ಹಾನಿ ಆಗಿದೆ.
ಸೊ ಇದನ್ನೆಲ್ಲವನ್ನು ಕೂಡ ಸರ್ಕಾರ ನಾವು ಎಲ್ಲ ಕಡೆ ಗಮನ ಇಟ್ಟು ಏನೇನು ಕಾಲಕ್ಕೆ ಪರಿಹಾರ ಕೊಡಬೇಕು ಅದನ್ನ ಮಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ 23 ಕೋಟಿ ಹಣವನ್ನ ಒದಗಿಸ್ಕೊಟ್ಟಿದ್ದೇವೆ. ಅವ್ರಿಗೆ ಫರ್ದರ್ ಹೇಳಿದ್ದೇನೆ, ಬರೀ ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ, ಎಲ್ಲಾ ತಾಲೂಕಿಗೂ 25 ಲಕ್ಷ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದೇನೆ. ಸೊ ಪ್ರತಿಯೊಂದು ತಾಲೂಕಲ್ಲೂ ಪರಿಹಾರ ಕೆಲಸ ಕೈಗೊಳ್ಳಲಿಕ್ಕೆ 25 ಲಕ್ಷ ಕೊಟ್ಟಿದ್ದೇವೆ. ರಾಜ್ಯದಲ್ಲಿ ಒಟ್ಟಾರೆ 777 ಕೋಟಿ ರೂಪಾಯಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಹಣವನ್ನು ಒದಗಿಸ್ಕೊಟ್ಟಿದ್ದೇವೆ ಪರಿಹಾರ ಕಾರ್ಯಗಳನ್ನ ಕೈಗೊಳ್ಳಲಿಕ್ಕೆ. ಸೊ ಈ ಸಂದರ್ಭದಲ್ಲಿ ಜನ ಸ್ವಲ್ಪ ನಾನು ಮನವಿ ಮಾಡೋದು, ನೀರು ಬಂದಾಗ ಅತಿ ಮಳೆ ಆದಾಗ ಸ್ವಲ್ಪ ದಯವಿಟ್ಟು ತಾವು ಕೂಡ ಎಚ್ಚರಿಕೆಯಿಂದ ಇರಬೇಕು. ಅಧಿಕಾರಿಗಳ ಜೊತೆಗೆ ಕೋಆಪರೇಷನ್ ಮಾಡಬೇಕು. ಮನೆಗಳಲ್ಲಿ ವಾಸ ಮಾಡುವಾಗ ಹಳೇ ಮನೆ ಇದ್ರೆ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮ್ಗೆ ಆರೈಕೆ ಕೇಂದ್ರದಲ್ಲಿ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೇವೆ. ಮತ್ತು ತುಂಬಿದ ಹೊಳೆಗಳಿಗೆ, ಕೆರೆಗಳಿಗೆ ಮೀನು ಹಿಡಿಯೋದಕ್ಕಾಗ್ಲಿ ಈಜೋದಕ್ಕಾಗ್ಲಿ ಇಳಿಬಾರ್ದು ಅಂತಾನು ಕೂಡ ನಾನು ತಮ್ಮ ಮುಖಾಂತರ ಮನವಿಯನ್ನ ಮಾಡ್ತೇನೆ. ಇವತ್ತು ಎಲ್ಲ ಕಡೆ ನಾವು ಎಲ್ಲ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ನಾನು ಎಲ್ಲರೂ ಕೂಡ ಅಲ್ಲಲ್ಲೇ ಭೇಟಿ ಮಾಡಿ ಏನೇನು ಪರಿಹಾರ ಕ್ರಮ ತೆಗೆದುಕೊಳ್ಬೇಕು ಅದ್ರ ಕಡೆಗೆ ಗಮನವನ್ನ ಕೊಡ್ತಾ ಇದೆ ಸರ್ಕಾರ. ಸರ್, ಮನೆ ಬಿದ್ದವ್ರಿಗೆ ಏನು ಎಷ್ಟು ಅಮೌಂಟ್ ಕೊಡ್ತಾ ಇದ್ದಾರೆ ಸರ್? ಈಗ ಹಿಂದೆ 5 ಲಕ್ಷ ಕೊಡ್ತಿದ್ದೀವಿ ಪೂರ್ಣ ಬಿದ್ದೋದ್ರೆ, ಇವಾಗ ಅದನ್ನ ಕಡಿಮೆ ಮಾಡಿದರೆ ಮತ್ತೆ ಮನೆಗಳಿಗೆ ಪೀಠೋಪಕರಣಕ್ಕೆ 50,000 ಲಕ್ಷ ಕೊಡ್ತಾ ಇದ್ವಿ, ಈಗ ಬರೀ 10,000 ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದೀರಾ? ಇಲ್ಲ, ನಾವು ಅವ್ರು ಪೂರ್ಣ ಮನೆ ಹಾನಿ ಆದವ್ರಿಗೆ ಪರಿಹಾರನೂ ಕೊಡ್ತೇವೆ SDRF ನಾರ್ಮ್ಸ್ ಪ್ರಕಾರವಾಗಿ. ಪ್ಲಸ್ ಅವರಿಗೆ ಒಂದು ಮನೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅವರಿಗೆ ಒಂದು ಮನೆನೂ ಕೊಡ್ತೇವೆ, ಪ್ಲಸ್ ಪರಿಹಾರವನ್ನು ಕೂಡ ಸೇರಿಸಿ ಕೊಡ್ತೇವೆ. ಮನೆ ಯಾರಿಗೆ ದಾಖಲೆನೇ ಇಲ್ಲ, ಅನಾಥರೈಸ್ಡ್ ಮನೆಗಳಿದ್ದಾವೆ, ಅಂಥವರಿಗೂ ಕೂಡ ಪರಿಹಾರ ಕೊಡಬೇಕು ಅನ್ನುವಂಥದ್ದು ನಿನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ. ಇನ್ನೊಂದೆರಡು ದಿನದಲ್ಲಿ ಅದ್ರ ಬಗ್ಗೆ ಫೈನಲ್ ಡಿಸಿಷನ್ ತಗೊಳ್ತೇವೆ. ಭಾಗಶಃ ಹಾನಿ ಆದವ್ರಿಗೆ ಏನು 10,000 ಕೊಡ್ತಾ ಇದ್ರು, ಅದು ಸಾಲೋದಿಲ್ಲ ಅಂತ ಹೇಳಿದ್ಮೇಲೆ ಭಾಗಶಃ ಹಾನಿ ಆದಂಥವರಿಗೂ ಕೂಡ ಒಂದು 50,000 ಕೊಡಬೇಕು ಅನ್ನುವಂಥದ್ದು ಕೂಡ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಗಿದೆ. ಇನ್ನು ಒಂದೆರಡು ದಿನದಲ್ಲಿ ಅದನ್ನು ಕೂಡ ನಾವು ತೀರ್ಮಾನ ಮಾಡ್ತೇವೆ. ಮನೆ ಬಿದ್ದರೆ ಎಷ್ಟು 5 ಲಕ್ಷನೇ ಕೊಡ್ತೀರಾ ಅಥವಾ ಹೊಸ ಮನೆ? SDRF ಪರಿಹಾರನೂ ಕೊಡ್ತೀವಿ, ಒಂದು ಹೊಸ ಮನೆನೂ ಹಾಕೊಡ್ತೇವೆ. SDRF ಅಲ್ಲಿ 1,20,000 ಪರಿಹಾರ ಬರುತ್ತೆ. ಅದ್ರ ಜೊತೆಗೆ ಒಂದು ಹೊಸ ಮನೆನೂ ಕೂಡ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ, ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡ್ಕೊಡ್ತೇವೆ. ಸರ್ಕಾರದ ಅವಧಿಯಲ್ಲಿ ಒಂದು ಮನೆಗೆ 5 ಲಕ್ಷ ಇತ್ತು, ಆದ್ರೆ ಈ ಅವಧಿಯಲ್ಲಿ 1,20,000 ನೋಡಿ ಈಗ 20,000 ಇಳಿಕೆ ಮಾಡಿದ್ದಾರೆ ಅನ್ನುವಂತ. ಇಲ್ಲ, ಪ್ಲಸ್ ಮನೆನೂ ಸ್ಯಾಂಕ್ಷನ್ ಮಾಡ್ಕೊಡ್ತಾ ಇದ್ದೇವೆ. ಅದು ಅವ್ರ ಸ್ಕೀಮ್ ಅಲ್ಲಿ ಎಷ್ಟಿದೆ ಅಷ್ಟು ಬರುತ್ತೆ, ಎಷ್ಟಿದ್ರೆ ಅಷ್ಟು ಬರುತ್ತೆ. ಪೂರ್ತಿ ಅವರೇ ನಿರ್ಮಾಣ ಮಾಡ್ಕೊಡ್ತಾರೆ? ಇಲ್ಲ, ಆತರ ಯಾವತ್ತೂ ಮಾಡಿಲ್ಲ, ಆತರ ಯಾವತ್ತೂ ಮಾಡಿಲ್ಲ. ಅವರೇ ಮನೆನೇ ಅವರೇ ಕಟ್ಕೋಬೇಕು. ನಾವು ನಮ್ಮ ಗೌರ್ಮೆಂಟ್ ಇದ್ದಾಗ ನಾನೇ ತಂದೆ ಸಚಿವ ಇದ್ದೆ, ಅವಾಗ ನಾವು 5 ಲಕ್ಷ ಕೊಡ್ತಾ ಇದ್ವಿ. ಈಗ ಯಾಕೆ ನಾವು ಕಡಿಮೆ ಮಾಡಿದರೆ? ನೋಡಿ, ಪರಿಹಾರನೂ ಕೊಡ್ತಾ ಇದ್ದೇವೆ, ಅದ್ರ ಜೊತೆಗೆ ಒಂದ್ ಮನೆನೂ ಅಡಿಷನಲ್ ಆಗಿ ಮನೆನೂ ಸ್ಯಾಂಕ್ಷನ್ ಮಾಡ್ಕೊಡ್ತಾ ಇದ್ದೇವೆ. ಸೊ ಅವರಿಗೆ ಹಾಗಾಗಿ ಅಲ್ಲ, ಏನಾದ್ರು ಅವ್ರು ಹೇಳ್ಕೊಳ್ಳಿ, ಬಟ್ ಯಾರು ನಾವು ಅನ್ಯಾಯ ಇಲ್ಲ, ತೊಂದರೆ ಇಲ್ಲ. ಇದರಲ್ಲಿ ಪರಿಹಾರ ಕೊಡೋದ್ರ ಜೊತೆಗೆ ಒಂದು ಮನೆಯನ್ನು ಕೂಡ ಸ್ಯಾಂಕ್ಷನ್ ಮಾಡ್ಕೊಡ್ತಾ ಇದ್ದೇವೆ. ಹೌದು, ಈಗ ಹಾಗಾದ್ರೆ ಮನೆ ಕಟ್ಕೊಳ್ಳೋರು ನಾವು ಬೇರೆ ವರ್ಷಕ್ಕೆ ಏನು ಬಡವರಿಗೆ ಮನೆ ಸ್ಯಾಂಕ್ಷನ್ ಮಾಡ್ತೀವಿ, ಅವ್ರಿಗೆ ಇದು ಅನ್ವಯಿಸೋದಿಲ್ವಾ? ಅವ್ರು ಬಂದು ಕೇಳ್ತಾರೆ ಯಾಕೆ ಈ ತಾರತಮ್ಯ ಅಂತ, ಅವ್ರಿಗೇನು ಉತ್ತರ ಕೊಡ್ತೀರಿ? ಎಲ್ಲ ಇರ್ತವೆ. ಅಲ್ಲ, ಅವರು ಬಡವರೇ ತಾನೆ. ನಾವು ಯಾರಿಗೆ ಆಶ್ರಯದಲ್ಲಿ ಮನೆ ಕೊಡ್ತೇವೆ ಅವರು ಕೂಡ ಬಡವರೇ, ಅವರು ಬೇರೆ ಯಾರು ಅಲ್ಲ, ಬಡವರಿಗೆ ಕೊಡುವಂತದ್ದು ಇದು ಕೂಡ. ಇದರಲ್ಲಿ 1.2 lakhs ಪರಿಹಾರನೂ ಕೊಡ್ತೇವೆ, ಜೊತೆಗೆ ಮನೆಯನ್ನು ಕೊಡ್ತೇವೆ. ಸಂಸತ್ತಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ ಸರ್. ಸರ್ಕಾರ, ರಾಜ್ಯ ಸರ್ಕಾರ ನೆರೆ ಹಾವಳಿನ ವಿಫಲವಾಗಿದೆ ಎದುರಿಸಲಿಕ್ಕೆ. ಅವರು ನೋಡಿ, ಕರ್ನಾಟಕಕ್ಕೆ ಕೇಂದ್ರ ಬಜೆಟ್ ನಲ್ಲಿ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ 1 ರೂಪಾಯಿ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ನಮಗೆ ನಿರಂತರವಾಗಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಸಾಲದಕ್ಕೆ ಮಹದಾಯಿ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಹಂಚಿಕೆ ಆಗಿರುವ ನೀರು ಬಳಕೆ ಮಾಡ್ಕೊಳ್ಳೋದಿಕ್ಕೆ ಯಾವುದೋ ಒಂದು ಎನ್ವೈರನ್ಮೆಂಟಲ್ ಪರ್ಮಿಷನ್ಗೆ ನೆಪ ಒಡ್ಡುಬಿಟ್ಟು ಗೋವಾ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಮಗೆ ನ್ಯಾಯಾಲಯದಲ್ಲಿ ಹಂಚಿಕೆ ಆಗಿರುವ ನಮ್ಮ ಪಾಲನ್ನ ಉಪಯೋಗ ಮಾಡ್ಕೊಳ್ಳೋದಿಕ್ಕೆ ಬಿಡದೆ ಕರ್ನಾಟಕಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಕಾವೇರಿಯಲ್ಲಿ ಇಷ್ಟು ನೀರು ಈ ವರ್ಷ ಹರಿದು ಹೋಗ್ತಾ ಇದೆ. ಮೇಕೆದಾಟುಗೆ ನಮ್ಗೆ ಅನುಮೋದನೆ ಕೊಟ್ರೆ ಕೇಂದ್ರ ಸರ್ಕಾರ, ಎಕ್ಸಸ್ ನೀರು ಇವತ್ತು ಹೋಗ್ತಾ ಇದೆ. ತಮಿಳ್ನಾಡಿನ ಪಾಲಿಗೆ ಎಷ್ಟು ಹೋಗಬೇಕು ಅಷ್ಟು ಕೊಟ್ಟು ಅಡಿಷನಲ್ ಆಗಿ ನಾವು ಕಳ್ಕೊಳ್ತಾ ಇದ್ದೇವೆ. ನಮ್ಮ ರಾಜ್ಯಕ್ಕೆ ಸಿಗಬೇಕಾಗಿದ್ದಂತ ನೀರಿದು.
ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿ ಅಂದ್ರೆ ಕೇಂದ್ರ ಬಜೆಟ್ನಲ್ಲಿ ಅನುಮೋದನೆನೂ ಕೊಟ್ಟಿಲ್ಲ, ಮಹದಾಯಿಗೆ ಅನುಮೋದನೆನೂ ಕೊಟ್ಟಿಲ್ಲ, ಅಪ್ಪರ್ ಭದ್ರಾಗೆ 5,000 ಕೋಟಿ ಕೊಡ್ತೀವಿ ಅಂತೇಳಿ 1 ಪೈಸಾನೂ ಕೊಟ್ಟಿಲ್ಲ. ಇವರು ಕೇಂದ್ರ ಸರ್ಕಾರದವರು ರಾಜ್ಯಕ್ಕೆ ಮಾಡ್ತಾ ಇರೋ ಅನ್ಯಾಯಗಳನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಇವತ್ತು ಜನರ ಕನ್ನಡಿಗರ ಗಮನವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡುವಂತ ಪ್ರಯತ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಇವರಿಗೇನಾದ್ರೂ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಬೇಕು ಅಂದ್ರೆ ಮೊದಲು ಕರ್ನಾಟಕ ರಾಜ್ಯದ ಬೇಡಿಕೆ, ನಮ್ಮ ಅಪ್ಪರ್ ಭದ್ರಾಗೆ 5,300 ಕೋಟಿ ಸೆಂಟ್ರಲ್ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದನ್ನ ಬಿಡುಗಡೆ ಮಾಡಿಸಿ, ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿಸಿ, ಮಹದಾಯಿ ಯೋಜನೆ ಕೆಲಸ ಆರಂಭ ಮಾಡೋದಕ್ಕೆ ಕಳಸಾ ಬಂಡೂರಿ ನಾಲೆಗೆ ಅವಕಾಶ ಮಾಡಿಕೊಡಿ, ಆಮೇಲೆ ಉಳಿದಿದ್ದು ಮಾತಾಡಿ. ಇವ್ರು ಕೊಟ್ಟಿರೋದು ನಮಗೆ ದೊಡ್ಡ ಚೆಂಬು. ಕರ್ನಾಟಕಕ್ಕೆ ಮೋಸ ಮಾಡಿ ವಂಚನೆ ಮಾಡಿ ಇವತ್ತು ಅದನ್ನ ಜನಗಳ ಅಟೆನ್ಷನ್ ಅನ್ನ ಡೈವರ್ಟ್, ಮೋಸದ ಮೇಲೆ ನಮ್ಮ ಜೊತೆ ಚೆಲ್ಲಾಟನೂ ಆಡ್ತಾ ಇದ್ದಾರೆ ಬಿಜೆಪಿ ಅವರು. ಕರ್ನಾಟಕಕ್ಕೆ ವಂಚನೆ ಮಾಡಿದ್ದಲ್ಲದೆ ನಮಗೆ ಇವತ್ತು ಮೋಸದ ಜೊತೆಗೆ ನಮ್ಮ ಜೀವನಗಳ ಜೊತೆ ಚೆಲ್ಲಾಟ ಆಡುವಂತ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದನ್ನ ಮಾಡೋದು ಬಿಟ್ಟು ಕರ್ನಾಟಕಕ್ಕೆ ನ್ಯಾಯ ಕೊಡಿಸಿ, ಆಮೇಲೆ ಇನ್ನೇನಾದ್ರೂ ಸರಿ ತಪ್ಪು ಇದ್ರೆ ವಿಚಾರ ಮಾಡೋಣ, ಮಾತಾಡೋಣ. ಯಾರು ಏನು ಪರ್ಫೆಕ್ಟ್ ಇರೋದಿಲ್ಲ, ಆದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಮಾಡಿಸಿ. ಮೇಕೆದಾಟು ಪರವಾಗಿ ಒಬ್ರು ಮಾತಾಡಿದಾರ? ದೊಡ್ಡ ಯಜಮಾನರು ಚಿಕ್ಕ ಯಜಮಾನರು ನಿನ್ನೆ ಹೋಗಿ ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಗಳು ಕೈ ಹಿಡಿದು ಒಂದು ಮೇಕೆದಾಟು ಯೋಜನೆಗೆ ಒಂದು ಸೈನ್ ಹಾಕ್ಸಿದ್ರೆ ನಾವು ಸೇರಿ ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ವಿ, ಕೈ ಮುಗಿತಾ ಇದ್ವಿ. ನಾನು ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ನಮ್ಮ ಮೇಕೆದಾಟು ಯೋಜನೆ, ನಮ್ಮ ಕಳಸಾ ಬಂಡೂರಿ ಯೋಜನೆ, ಇದಕ್ಕೆ ದಯವಿಟ್ಟು ಒಪ್ಪಿಗೆ ಕೊಡಿಸಿ. ಉತ್ತರ ಕರ್ನಾಟಕದಲ್ಲಿ ಒಬ್ರು ಮಂತ್ರಿ ಆಗಿದ್ದಾರೆ, ದಕ್ಷಿಣ ಕರ್ನಾಟಕದಲ್ಲಿ ಒಬ್ರು ಮಂತ್ರಿ ಆಗಿದ್ದಾರೆ. ಒಂದ್ ಮೇಕೆದಾಟು ಒಂದ್ ಕಳಸಾ ಬಂಡೂರಿಗೆ ಯಾಕೆ ಇವ್ರ ಕೈಲಿ ಪರ್ಮಿಷನ್ ಕೊಡ್ಸಕ್ ಆಗ್ತಾ ಇಲ್ಲ? ರಾಜ್ಯ ಕರ್ನಾಟಕದ ನೀರು ನಮಗೆ ಸಿಗ್ತಾ ಇಲ್ಲ, ಬೇರೆ ರಾಜ್ಯಗಳಿಗೆ ಹರಿದು ಹೋಗ್ತಾ ಇದೆ, ಸಮುದ್ರ ಸೇರ್ಕೋತಾ ಇದೆ. ಯಾರು ಹೊಟ್ಟೆ ತುಂಬ್ತಾ ಇದೆ? ನಮ್ಮ ಕನ್ನಡಿಗರ ಹೊಟ್ಟೆ ಹಸಿದು ಸಮುದ್ರ ತುಂಬಿಸ್ತಾ ಇದ್ದೀರಾ? ಕೈ ಮುಗಿದು ಕೇಳ್ಕೊಳ್ತೇನೆ, ನಿಮಗೇನಾದ್ರೂ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ನಮ್ಮ ಮೇಕೆದಾಟುಗೆ ಕಳಸಾ ಬಂಡೂರಿ ಯೋಜನೆಗೆ ತತ್ಕ್ಷಣ ಅನುಮೋದನೆ ಕೊಡಿಸಿ. ನಮ್ಮ ಅಪ್ಪರ್ ಭದ್ರಾ ಯೋಜನೆ ಮೋಟ್ರ್ ಆನ್ ಮಾಡ್ಬೇಕು. ಈ ವರ್ಷ 5,300 ಕೋಟಿ ಕೊಡ್ಬೇಕು ಸೆಂಟ್ರಲ್ ಗೌರ್ಮೆಂಟು, 1 ಪೈಸಾ ಕೊಟ್ಟಿಲ್ಲ ಇನ್ನ. ನಿಮಗೇನಾದ್ರೂ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ ಫಸ್ಟ್ ಇವುಗಳನ್ನ ಮಾಡಿ ಕೊಡಿ, ಆಮೇಲೆ ನೀವು ನಮ್ಮನ್ನು ಪ್ರಶ್ನೆ ಮಾಡಿ, ನಾವು ಕೂಡ ಉತ್ತರ ಕೊಡ್ತೇವೆ. ಅದನ್ನ ಬಿಟ್ಬಿಟ್ಟು ನಿಮ್ಮ ವೈಫಲ್ಯವನ್ನ ಮುಚ್ಚಾಕೊಂಡು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಾ ಇರುವ ಅನ್ಯಾಯ ವಂಚನೆಯನ್ನ ಮುಚ್ಚಾಕಿ ಅವ್ರನ್ನ ಡಿಫೆಂಡ್ ಮಾಡಿಕೊಂಡು ಜನಗಳನ್ನ ಯಾಮಾರಿಸುವಂತ ಕೆಲಸ ದಯವಿಟ್ಟು ಮಾಡಬೇಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.